ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ಗಿಲ್ಲಿ ನಟ ಅವರ ಬಗ್ಗೆ. ಸೊ ಗಿಲ್ಲಿ ನಟ ಅಂದರೆ ಈಗ ಒಂದು ಬಿಗ್ ಬಾಸಲ್ಲಿ ಒಂದು ಅತ್ಯುತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನನಗೆ ಈಗ ಅಂದರೆ ಒಂದು ಕಂಪೇರ್ ಟು ಬಿಫೋರ್ ಸೀಸನ್ಗಳಿಗೆ ಈ ಸೀಸನ್ ಸ್ವಲ್ಪ ಸಪ್ಪೆ ಅಥವಾ ಅಷ್ಟೊಂದು ಒಂದು ಚೆನ್ನಾಗಿಲ್ಲ ಅಂತ, ಒಳ್ಳೊಳ್ಳೆ ಟಾಸ್ಕ್ಗಳು ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಅದರಲ್ಲೇನೂ ನಾವು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂದರೆ ಒಂದು ಸುದೀಪ್ ಸರ್ಗೋಸ್ಕರ, ಇನ್ನೊಂದು ಈ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಕಂಟೆಸ್ಟೆಂಟ್ ಇದ್ದಾರೆ, ಅದು ಗಿಲ್ಲಿ ನಟ ಅವರು. ಸೊ ಈಗ ಒಂದು ಪ್ರೋಗ್ರಾಮಲ್ಲಿ ನನಗೆ ಒಂದು ಇಷ್ಟವಾದ ಕಂಟೆಸ್ಟೆಂಟು ಗಿಲ್ಲಿ ನಟ ಅವರಾಗಿದ್ದಾರೆ. ಸೊ ಇವ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ಏನಕ್ಕೆ ಅವ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು, ಈಸು ತುಂಬಾ ಕಷ್ಟಪಟ್ಟು ಮೇಲೆ ಬಂದಂಥ ವ್ಯಕ್ತಿ, ಅಂದರೆ ಈಗಲೂ ಪಾಪ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು, ಒಬ್ಬ ಹಳ್ಳಿ ಕಡೆಯಿಂದ ರೈತರ ಮಗ ಈ ರೀತಿ ಅಂದರೆ ಒಂದು ಮೂವಿಯಲ್ಲಿ ಅಂದರೆ ಎಷ್ಟೊಂದು ಜನ, ಸಾಕಷ್ಟು ಜನ ಕನಸಿಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬಟ್ ಎಲ್ರಿಗೂ ಒಂದು ಸಣ್ಣ ಆಪರ್ಚುನಿಟಿನೂ ಸಿಗಲ್ಲ. ಬಟ್ ಇವರಿಗೆ ಸಿಕ್ಕಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಅವರು ಒಂದು ಸಣ್ಣವರಿಂದನೂ ಅಂದರೆ ಅವರು ಒಂದು ಮಂಡ್ಯ ಡಿಸ್ಟ್ರಿಕ್ನ ಮಳವಳ್ಳಿ ಹಳ್ಳಿಯವರು. ಸೊ ಅಲ್ಲಿ ಅವರ ಹೆಸರು ನಟರಾಜ್ ಅಂತ. ಬಟ್ ಅವರು ತುಂಬಾ ತೆಳ್ಳಗಿರೋದ್ರಿಂದ, ಅಂದರೆ ಅವರೇ ಹೇಳ್ಕೊಂಡಿರೋದು ಒಂದು ಇಂಟರ್ವ್ಯೂಲಿ, ನನಗೆ ಗಿಲ್ಲಿ ಅನ್ನುವಂಥ ಹೆಸರು ಏನಕ್ಕೆ ಬಂತಂದರೆ ತುಂಬ ತೆಳ್ಳಗಿದ್ದೀನಲ್ಲ, ಹಾಗಾಗಿ ನನಗೆ ಈ ಥರ ಹೆಸರಿಟ್ರು ಅಂತ ಹೇಳಿದರು. ಸೊ ಅವರು ಒಂದು ಗಿಲ್ಲಿ ಮತ್ತು ನಟರಾಜ್ ಅನ್ನೋದ್ರಲ್ಲಿ ನಟ, ಸೊ ಗಿಲ್ಲಿ ನಟ ಅಂತ ಅಂದ್ಬಿಟ್ಟು ಎಲ್ಲರೂ ಒಂಥರ ಪೆಟ್ ನೇಮ್ ಟೈಪ್ ಇಟ್ಟು ಕರಿತಾ ಇರ್ತಾರೆ. ಸೊ ಇವರಿಗೆ ಜೂನಿಯರ್ ಚಿಕ್ಕಣ್ಣ ಅಂತಲೂ ಈಗ ಎಲ್ಲರೂ ಕರಿತಾ ಇದ್ದಾರೆ, ಯಾಕಂದರೆ ಒಂದು ಒಳ್ಳೆ ಕಾಮಿಡಿ ಕೊಡುವಂಥ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಈಗಿನ ಒಂದು ಬಿಗ್ ಬಾಸಲ್ಲಿ ತುಂಬಾ ಖುಷಿಯಾಗುತ್ತೆ ಅವರನ್ನು ನೋಡಲಿಕ್ಕೆ. ಆಮೇಲೆ ತುಂಬ ಚೆನ್ನಾಗಿ ಅವರು ಒಂದು ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಗಿಲ್ಲಿ ನಟ ಅವರಿಗೆ ಈ ಒಂದು ಆಪರ್ಚುನಿಟಿ ಸಿಗಲಿಕ್ಕೆ ತುಂಬಾ ಬ್ಯಾಕ್ಗ್ರೌಂಡಲ್ಲಿ ಹಾರ್ಡ್ ವರ್ಕ್ ಇದೆ. ಏನಪ್ಪ ಅಂತಂದರೆ ಅವರು ಒಂದು ITI ಮೇಲೆ ಜಾಬಿಗೆ ಹೋಗಲಿ, ಏನಾದ್ರು ಒಂದು ಕೆಲಸ ಮಾಡ್ಕೊಂಡಿದ್ರೆ ಸಾಕು, ಯಾಕಂದರೆ ಈ ಸಿನಿಮಾ ರಂಗ ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು ಅವ್ರ ತಂದೆ ತುಂಬಾ ಬೈತಾ ಇದ್ರಂತೆ. ಬೆಂಗಳೂರಿಗೆ ಬರೀ ಕೈಯಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ತುಂಬಾ ಕಷ್ಟಪಟ್ಟು, ಅಂದರೆ ಎಲ್ಲೆಲ್ಲಿ ಒಂದು ಶೂಟಿಂಗ್ ನಡೀತು ಅಲ್ಲೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ತಾ ಇದ್ರಂತೆ, ಏನಾದ್ರು ಕೇಳ್ತಾರ, ಯಾರು ಕರೀತಾರ, ಸೊ ನಮಗೂ ಏನಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೇನೋ ತುಂಬ ದಿನಗಳ ಕಾಲ ತುಂಬಾ ಓಡಾಡಿದ್ರು, ಯಾವುದೇ ರೀತಿ ಒಂದು ಆಪರ್ಚುನಿಟಿ ಏನೂ ಸಿಗಲಿಲ್ಲ. ಕೊನೆಗೆ ಸೆಟ್ ಬಾಯ್ ಆಗಿ, ಅಂದರೆ ಕಾಮಿಡಿ ಕಿಲಾಡಿಗಳು ಏನು ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲಿ ಒಂದು ಸೆಟ್ ಬಾಯ್ ಆಗಿ, ಅಂದರೆ ಕೆಲವೊಂದೆಲ್ಲ ಅರೇಂಜ್ ಮಾಡೋದು, ರಿಮೂವ್ ಮಾಡೋದು, ಈ ರೀತಿ ಎಲ್ಲ ದಿನಗೂಲಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಬಟ್ ಅದಾದಮೇಲೆ ಅವರು ಹೀಗೆ ಆದರೆ ಅವ್ರಿಗೊಂದು ಸ್ಯಾಟಿಸ್ಫಿಕೇಷನ್ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ದೆನ್ ಅವ್ರು ಏನು ಮಾಡಿದ್ದಾರೆ, ಯೂಟ್ಯೂಬಲ್ಲಿ ವೀಡಿಯೋ ಬಿಡ್ತಾ ಹೋದರು. ಹೇಗೆ ಅಂದರೆ ಲೈವ್ ವೀಡಿಯೋಗಳು, ಹೇಗೆ ಅಂದರೆ ಸ್ಪಾಂಟೇನಿಯಸ್ ಆಗಿ ಅವರು ಕಾಮಿಡಿ ವೀಡಿಯೋಗಳನ್ನ ಬಿಡ್ತಾ ಹೋದರು. ಅದರಲ್ಲಿ ತುಂಬಾ ಫೇಮಸ್ ಆದರು. ಆಗ ಅವ್ರಿಗೆ ತುಂಬ ಜನ ಗುರ್ತಿಡಲಿಕ್ಕೆ ಶುರು ಮಾಡಿದ್ರು. ಈವನ್ ಸಿನಿಮಾದವರು ಅವ್ರಿಗೆ ಶಬ್ಬಾಷ್ ಅಂದರು. ಅಂದರೆ ಜಗ್ಗೇಶ್ ಸರ್ ಆಗಿರ್ಬೋದು, ಅಥವಾ ದುನಿಯಾ ವಿಜಯ್ ಆಗಿರ್ಬೋದು, ಅಥವಾ ಯೋಗರಾಜ್ ಭಟ್ರು ಆಗಿರ್ಬೋದು, ಎಲ್ಲರೂ ಒಂದು ಅಪ್ರಿಷಿಯೇಟ್ ಮಾಡ್ತಾ ಹೋದರು. ಅದಾದಮೇಲೆ ಅವರಿಗೆ ಕಾಮಿಡಿ ಕಿಲಾಡಿಗಳಲ್ಲೂ ಒಂದು ಸೇರಿದ್ರು. ಅದಾದಮೇಲೆ ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸು, ಭರ್ಜರಿ ಬ್ಯಾಚುಲರ್ಸು, ಈ ರೀತಿ ತುಂಬಾ ಪ್ರೋಗ್ರಾಮ್ಗಳು ಕೊಡ್ತಾ ಹೋದರು. ಸೊ ಒಂದು ಒಳ್ಳೆಯ ಜನಗಳು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಹೋದರು. ಬಟ್ ಅದಾದಮೇಲೆ ಅಷ್ಟು ಪ್ರೋಗ್ರಾಮ್ಗಳು ಇರಲಿಲ್ಲ. ಅವರು ಒಂದು ಇವು ಬಿಗ್ ಬಾಸ್ ಪ್ರೊಮೋದಲ್ಲೂ ಹೇಳಿದ್ರು, ಪ್ರೋಗ್ರಾಮ್ಗಳಿಲ್ಲ, ಹಾಗಾಗಿ ನಾನು ಬಿಗ್ ಬಾಸ್ಗೆ ಬರ್ತಾ ಇದ್ದೀನಿ ಅಂದರೆ. ಸೊ ಈಗ ಒಂದು ಪ್ರೋಗ್ರಾಮ್ಗಳು ನಿಂತೋದಾಗ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಈ ರೀತಿಯ ಒಂದು ಅವರ ಜರ್ನಿ ಒಂದು ತುಂಬಾ ಕಷ್ಟಕರವಾಗಿತ್ತು. ಒಂದು ಊಟಕ್ಕೂ ಅವ್ರು ಕಷ್ಟಪಟ್ಬಿಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡೋಣ ಮತ್ತು ಅಂಥವ್ರಿಗೆ ನಾವು ಒಂದು ವೋಟ್ ಮಾಡಿಬಿಟ್ಟು ವಿನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೂ ಯಾರಿಗಾದರೂ ಗಿಲ್ಲಿ ನಟ ಅವರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.